ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಒಂದು ತಿಂಡಿ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ. ನಾನು ನಮ್ಮ ಮನೆಯಲ್ಲಿ ಮಾತಾಡ್ಕೊಂಡು ವಿಡಿಯೋ ಮಾಡ್ತಾ ಇರ್ತೀವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋ ಇದೇ ಥರ ನೀವು ಸಪೋರ್ಟ್ ಮಾಡ್ತಾ ಇದ್ರೆ ಅಂದರೆ ಇದೇ ಥರ ನಾನು ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಾನು ಯಾವ ಥರ ಇವತ್ತು ಅಡುಗೆ ಮಾಡ್ತಾಯಿದ್ದೀನಿ, ತಿಂಡಿ ಮಾಡ್ತಾಯಿದ್ದೀನಿ ಅಂದರೆ ಈ ಥರ ಪಾಟಲ್ಲಿ ಸಾಮಾನ್ಯ ನೋಡಿರ್ತೀರ, ಎಲ್ಲರೂ ಮಾಡಿರ್ತಾರೆ. ಈ ಥರ ಪಾಟಲ್ಲಿ ನಾನು ಇಡ್ಲಿ ಮಾಡಿದ್ದೀನಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬರ್ತೈತೋ ಇಲ್ಲ ಅಂತ ಗೊತ್ತಿಲ್ಲ, ನೋಡ್ತಾ ಇದ್ದೀನಿ ಹೇಗೆ ಬಂದಿದೆ, ಹೇಗಿದೆ ಅಂತ ನೋಡಿ. ಚೆನ್ನಾಗಿದೆ. ಇವತ್ತಿನ ವಿಡಿಯೋ ಸಾಮಾನ್ಯ ಎಲ್ಲರಿಗೂ ಇಷ್ಟ ಆದರೂ ಆಗ್ಬೋದು. ಈ ಥರ ಪಾಟ್ ಇಡ್ಲಿ ನಾನಂತೂ ಇಡ್ಲಿ ಮಾಡಿ ತುಂಬ ವರ್ಷನೇ ಆಯಿತು. ನನಗೆ ಇಡ್ಲಿ ಸ್ಟ್ಯಾಂಡಲ್ಲಿ ಮಾಡಬೇಕಾದ್ರೆ ತುಂಬ ಪಾತ್ರೆ ಆಗೋದು, ತುಂಬ ಒಂಥರ ಅಡುಗೆ ಮನೆಯೆಲ್ಲ ಮೆಸಿ ಆಗೋದು, ಪಾತ್ರೆ ತುಂಬ ಜಾಸ್ತಿ ಆಗೋದು. ಮತ್ತು ಆ ಚಿಕ್ಕ ಇಡ್ಲಿಗಳು ಅವು ಯಾವಾಗಲೂ ನಾವು ಆರಾಮಿಂದ ತಿಂದು ನನಗೆ ಆ ಇಡ್ಲಿ ತಿನ್ಬೇಕಂದ್ರೆ ಒಂಥರ ನನಗೆ ಆರಾಮಿಲ್ಲೇನೋ ಅನ್ನೋಂಗಾಗುತ್ತೆ. ಯಾಕಂದರೆ ಎಲ್ಲ ನಾವು ಊರಿಗೆ ಹೋಗ್ಬೇಕಾದ್ರೂ ಸ್ವಲ್ಪ ಇದು ಫುಡ್ ಬೇಡ, ಲೈಟಾಗಿರಲಿ ಅಂತ ಇಡ್ಲಿ ತಿಂತಾ ಇರ್ತೀವಲ್ಲ, ಮತ್ತು ಆರಾಮಿಂದ ಇಡ್ಲಿ ತಿಂತಾ ಇರ್ತೀವಿ. ಹಂಗಾಗಿ ನನಗೆ ಇಡ್ಲಿ ತಿಂತಾ ಇರ್ಬೇಕಾದ್ರೆ ಅದೇ ಫೀಲ್ ಬರ್ತಾ ಇರೋದು. ಅದಕ್ಕೋಸ್ಕರ ಬೇರೆ ಥರ ಡಿಫ್ರೆಂಟಾಗಿ ಇಡ್ಲಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ತುಂಬ ವರ್ಷನೇ ಆಗೈತೆ ನಾನು ಇಡ್ಲಿ ಮಾಡಿ, ಅದಕ್ಕೆ ಈಗ ಮಾಡ್ತಾಯಿದ್ದೀನಿ ಪಾಟ್ ಇಡ್ಲಿ. ಸಾಂಬಾರು ಕೂಡ ಬೇರೆ ಥರ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೂ ಆಗ್ಬೋದು, ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮೊದಲು ಇಡ್ಲಿಗೆ ಸಾಂಬಾರು ಮಾಡಲಿಕ್ಕೆ ಅಂತ ತಾಣ್ತಾಯಿದ್ದೀನಿ. ನಾನು ಒಂದು ಕುಕ್ಕರಲ್ಲಿ ಹೆಸರು ಬೇಳೆಯಿಂದ ಮಾಡ್ತಾಯಿದ್ದೀನಿ. ನಾನು ಬೇಳೆಯಿಂದ ಮಾಡಲ್ಲ. ಬೇಳೆಯಿಂದ ಆಲ್ರೆಡಿ ಯಾವಾಗಲೂ ಸಾಂಬಾರು ತಿಂದು ಬೋರ್ ಆಗಿರ್ತೈತೆ. ಅದಕ್ಕೋಸ್ಕರ ನನಗೆ ಹೆಸರು ಬೇಳೆಯಿಂದ ಮಾಡೋಣ ಅಂತ ಸ್ವಲ್ಪ ಹೆಸರು ಬೇಳೆ ತಗೊಂಡಿದ್ದೀನಿ. ಅದನ್ನು ಸ್ವಲ್ಪ ತೊಳ್ಕೊಂಡ್ಬಿಟ್ಟು ಅದು ಸ್ವಲ್ಪ ಕುಕ್ಕರ್ಗೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಎಷ್ಟು ಬೇಕೋ ಅಷ್ಟು. ಸ್ವಲ್ಪ ತಿಳಿ ಸಾರಿಗೆ ಸ್ವಲ್ಪ ಜಾಸ್ತಿನೇ ನೀರು ಬೇಕಲ್ಲ, ಆಮೇಲೆ ಬೇಕಾದ್ರೆ ಹಾಕ್ಕೋಬೋದು. ಸ್ವಲ್ಪ ಎಷ್ಟು ಬೇಕಷ್ಟು. ಅದಕ್ಕೆ ಸ್ವಲ್ಪ ಸೋಂಪು ಕಾಳು ಹಾಕ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನು. ಮತ್ತು ಸ್ವಲ್ಪ ಮೆಂತ್ಯ ಕಾಳು ಹಾಕ್ತಾಯಿದ್ದೀನಿ, ಒಂದು 1/4 ಸ್ಪೂನಷ್ಟು. ಮತ್ತು ಸ್ವಲ್ಪ ಜೀರಾ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಲರ್ಗೆ ಅರಿಶಿನ ಹಾಕ್ಬಿಟ್ಟು ಸ್ವಲ್ಪ ಫ್ಲೇವರ್ಗೋಸ್ಕರ ನಾನು ಚಕ್ಕೆ ಹಾಕ್ಬಿಟ್ಟಿದ್ದೀನಿ. ಒಂದು 10 ಮೆಣಸು ಹಾಕ್ಬಿಟ್ಟಿದ್ದೀನಿ. 1-2 ಟೊಮಟೊ ಹಾಕ್ಬಿಟ್ಟು ಅದನ್ನು ಚೆನ್ನಾಗೆ ಒಂದು 3-4 ಕೂಗು ಬರಲಂಗೆ ಕೂಗಿಸ್ತಾ ಇದ್ದೀನಿ. ಟೊಮಟೊ ಹಾಗೆ ಹಾಕಿದ್ದೀನಿ, ಯಾಕಂದರೆ ಅದು ಸ್ವಲ್ಪ ದಪ್ಪ ಸಿಪ್ಪೆ ಇರುತ್ತಲ್ಲ, ಅದೆಲ್ಲ ತೆಗಿಲಿಕ್ಕೆ ಅಂತ ಹಾಗೆ ಹಾಕಿದ್ದೀನಿ. ನೋಡಿ, ಇನ್ನು ನಾನು ಎದ್ದಿರೋದು ಈಗ 4 ಗಂಟೆಗೆ ನಾನು ನೀರು ಕುಡಿದು ಎಲ್ಲ ನಾನು ಡೈಲಿ ರೊಟ್ಟಿನೆಲ್ಲ ಕೆಲಸ ಮುಗಿಸ್ಬಿಟ್ಟು ನಾನೀಗ ಕುಕ್ಕರ್ಗೆ ಇಟ್ಟಿದ್ದೀನಿ ಸಾಂಬಾರು ಮಾಡಲಿಕ್ಕೆ. ಈಗ ಕಸ ಹೊಡೆದು ನೆಲ ಒರೆಸಿ ಸ್ನಾನ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ 5:15 ಹಾಗೆ ಹೋಗ್ಬಿಡ್ತು. 5:15ಇಂದ ನಾನೀಗ ಚಟ್ನಿ ಮಾಡೋಣ ಅಂತ ಚಟ್ನಿಗೆ ಜೋಡಿಸ್ತಾ ಇದ್ದೀನಿ. ಕುಕ್ಕರ್ ಆಲ್ರೆಡಿ ಕೂಗಿದೆ, ನಂದು ತಣ್ಣಗಾಗಿದೆ. ಅದಕ್ಕೆ ಈಗ ನಾನು ಸ್ವಲ್ಪ ಒಗ್ಗರಣೆ ಕೊಡಬೇಕು. ಒಗ್ಗರಣೆಗೆ ನಾನು ಸ್ವಲ್ಪ ಹಸಿಮೆಣ್ಸಿಕಾಯಿನ ಹಚ್ಚಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ ಖಾರದ ಪುಡಿ ಹಾಕ್ತಾ ಇಲ್ಲ, ಹಸಿಮೆಣ್ಸಿಕಾಯಿ ಹಾಕ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು ಎಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗ ಬೇಳೆ ಬೆಂದಿದೆ ನೋಡಿ. ಬೇಳೆ ಬೆಂದಿರೋದಕ್ಕೆ ನಾನು ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡಬೇಕು. ಆಲ್ರೆಡಿ ಒಂದು 3 ಕೂಗಿಸಿರೋದ್ರಿಂದ ಚೆನ್ನಾಗಿ ನುಣ್ಣಗೆ ಆಗಿಬಿಟ್ಟಿರುತ್ತೆ. ಆದರೂ ಸ್ವಲ್ಪ ಟೊಮಟೊ ಇರುತ್ತಲ್ಲ, ಅದು ಸ್ವಲ್ಪ ದಪ್ಪ ಹಾಗೆ ಉಳ್ಕೊಂಡಿದ್ದು ಸಿಪ್ಪೆ ಎಲ್ಲ ತೆಗೀಲಿಕ್ಕೆ ಈಸಿ ಆಗುತ್ತೆ ಅಂತ ಹಾಗೆ ದುಂಡ ಹಾಕಿರ್ತೀನಿ ನಾನು. ಅದನ್ನೆಲ್ಲ ತೆಗೆದು ಚೆನ್ನಾಗಿ ಮ್ಯಾಶ್ ಮಾಡಿದ್ಮೇಲೆ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಹಚ್ಚಿಟ್ಟಿರೋ ಅಂಥ ಹಸಿಮೆಣ್ಸಿಕಾಯಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಒಂದು ನಾನು ಒಣ ಮೆಣಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ ಫ್ಲೇವರ್ಗೆ ಅಂತ. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ, ಫ್ಲೇವರೆಲ್ಲ ಬಿಟ್ಕೊಳಂಗೆ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಹಿಂಗು ಹಾಕ್ತಾಯಿದ್ದೀನಿ. ಹಿಂಗು ಸೇರಿಸಿದ ಮೇಲೆ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನಾವು ಬೇಳೆನ ಮಸ್ತು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಬಿಟ್ಟು ಅದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಹಚ್ಚಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸೇರಿಸ್ಬಿಟ್ಟು ಈಗ ಒಂದು ಸ್ವಲ್ಪ ಅದಕ್ಕೆ ಉಪ್ಪು ಹಾಕಬೇಕು. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಬಿಟ್ಟು, ಅರಿಶಿನ ಪೌಡರ್ ಸಾಲಿ ಮಸಾಲ ಪೌಡರ್ ಮನೆಗೆ ಮಾಡಿರ್ತೀವಲ್ಲ ಸಾಂಬಾರು ಪೌಡರು, ಅದು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಈ ಥರ ಕಾಣುತ್ತೆ. ಇದನ್ನು ಚೆನ್ನಾಗಿ ಕುದಿಸ್ಬಿಟ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ಇದು ಬೇಳೆ ಸಾರು ಥರ ರೆಡಿ ಮಾಡಿದ್ದೀನಿ. ಅದಾದಮೇಲೆ ಚಟ್ನಿಗೆ ಜೋಡಿಸ್ತಾ ಇದ್ದೀನಿ. ಸ್ವಲ್ಪ ಚಟ್ನಿಗೆ ಆಲೇ ಶೇಂಗಾ ಹುರಿದು ಇಟ್ಕೊಂಡಿದ್ದೀನಿ. ಆಲ್ರೆಡಿ ಹುರಿದಿರೋ ಇದ್ದು ಮನೆಗೆ. ಅದಕ್ಕೋಸ್ಕರ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಕರಿಬೇವಿನ ಸೊಪ್ಪನ್ನ ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಅದು ಫ್ರೈ ಆಗ್ತಾ ಇದೆ. ಅಷ್ಟೊತ್ತಿಗೆ ನಾನೀಗ ಪಾಟಲ್ಲಿ ಇಡ್ಲಿ ಮಾಡಲಿಕ್ಕೆ ಒಂದು ಪಾಟ್ ನನ್ನ ಹತ್ರ ಆಲ್ರೆಡಿ ನಮ್ಮ ಮನೆಗೆ ಮಡಿಕೆಗೆ ನಾನು ಅಡುಗೆ ಮಾಡಿರೋದ್ರಿಂದ ನನ್ನ ಹತ್ರ ಪಾಟ್ಗಳು ಇದ್ದಾವೆ. ಅದಕ್ಕೋಸ್ಕರ ಆ ಪಾಟ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಬಿಳಿ ಟವಲಿಂದ ಸ್ವಲ್ಪ ಚೆನ್ನಾಗಿ ಕಟ್ತಾಯಿದ್ದೀನಿ. ಟವಲ್ ಆದರೂ ಆಯಿತು, ಬಿಳಿ ವಸ್ತ್ರ ಯಾವುದಾದ್ರೂ ಬಟ್ಟೆ ಇದ್ದರೆ ಅದರಿಂದ ಚೆನ್ನಾಗಿ ಕಟ್ಟಬೇಕು. ನನಗೆ ಆಗ್ತಾಯಿಲ್ಲ, ನಮ್ಮ ಮನೆಯವ್ರ ಹತ್ರ ಕಟ್ಟಿಸ್ತಾ ಇದ್ದೀನಿ. ನೋಡಿ, ಹೊಸದು ಹೆಂಗೆ ಟ್ರೈ ಮಾಡ್ತೀನಿ, ಕಷ್ಟಪಟ್ಟು ಕಲಿತು. ಎರಡು ಕಡೆ ಕಟ್ಬಿಡ್ಲ, ಒಟ್ಟು ಟೈಟಾಗಿ ಕಟ್ಟಬೇಕು. ಅಲ್ಲ, ತಾಳು ಇದು ಒಂದು ದಾರ ತಗೊಂಡು ಫಸ್ಟ್ ಕಟ್ಬಿಡೋಣ. ಅಲ್ಲ,
ಬಿಳೆ ಬಟ್ಟೆ ಹಾಕಿಬಿಟ್ಟು ಅದನ್ನು ತ್ಯಾವ ಮಾಡಿ ಹಾಕಿಬಿಟ್ರೆ ನೀಟಾಗಿ ಕುಂದಿರುತ್ತೆ. ಅದು ನಾಳೆ ಚೆನ್ನಾಗಿ ವಾಶ್ ಮಾಡಿ ತ್ಯಾವ ಮಾಡಿ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಬಟ್ಟೆಯಿಂದ ದಾರದಿಂದ ಕಟ್ಟಿಬಿಟ್ಟು ಆದಮೇಲೆ ಪೂರ್ತಿ ಆ ಕಡೆ ಈ ಕಡೆ ಇಳೆ ಬಿದ್ದಿರುತ್ತಲ್ಲ ಅದನ್ನು ಎಲ್ಲ ಪೂರ್ತಿ ಟೈಟಾಗಿ ಕಟ್ಟಬೇಕು. ಯಾಕಂದರೆ ಸ್ಟವ್ ಮೇಲೆ ಇಟ್ಟಿರೋದ್ರಿಂದ ಬಟ್ಟೆ ಹತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಕೆಳಗೆ ತಾಕದಂಗೆ ನೀಟಾಗಿ ಅದನ್ನು ಕಟ್ಟಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಕೆಳಗೆ ಸ್ವಲ್ಪ ನೀರು ಹಾಕಿದ್ದೀನಿ. ಈಗ ಇಡ್ಲಿಗೆ ನಾನು ರಾತ್ರಿಯೇ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇಡ್ಲಿ ರವೆಯಿಂದ ಆದರೂ ಮಾಡ್ಬೋದು, ಇಲ್ಲ ನೀವು ಅಕ್ಕಿ ರುಬ್ಬಿ ಆದರೂ ಮಾಡ್ಬೋದು. ನಾನು ಇಡ್ಲಿ ರವೆಯಿಂದ ಮಾಡ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋದು. ಮಿಕ್ಸ್ ಆಗಿದೆ, ಇಲ್ಲ ಕೈಯಿಂದ ಆದರೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಕೈಯಿಂದ ಮಿಕ್ಸ್ ಮಾಡಿ ಆದಮೇಲೆ ಈಗ ನಾನು ಪಾತ್ರೆಯಲ್ಲಿ ನೀರು ಹಾಕಿಟ್ಟಿದ್ದೀನಲ್ಲ, ಸ್ವಲ್ಪ ನೀರು ಬಿಸಿ ಆಗಬೇಕಲ್ಲ, ಅದು ಮಡಿಕೆ ಸ್ವಲ್ಪ ಲೇಟಾಗಿ ಬಿಸಿ ಆಗುತ್ತೆ. ಅದಕ್ಕೋಸ್ಕರ ಮಡಿಕೆನ ಸ್ಟವ್ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಬಿಸಿ ಆಗೋವರೆಗೂ ಹಾಗೆ ಸ್ವಲ್ಪ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಅಷ್ಟೊತ್ತಿಗೆ ನಾನು ಈ ಚಟ್ನಿಗೆಲ್ಲ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಹಸಿಮೆಣ್ಸಿಕಾಯಿ ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಹುಣಸೆಹಣ್ಣು, ಉಪ್ಪು, ಕರಿಬೇವು ಎಲ್ಲ ತೊಳೆದ್ಬಿಟ್ಟು ಹಾಕಿಬಿಟ್ಟು ಎಲ್ಲ ಶೇಂಗಾ ಬೀಜ ಎಲ್ಲ ಹಾಕ್ಬಿಟ್ಟು ಚಟ್ನಿ ಮಾಡೋಣ. ಚಟ್ನಿ ಸಾಮಾನ್ಯ ಎಲ್ಲರಿಗೂ ಗೊತ್ತಿದೆ, ಮಾಮೂಲಿ ಚಟ್ನಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ರೆ ಸ್ವಲ್ಪ ಚೆಂದಿರುತ್ತೆ. ಹೋಟ್ಲಾಗಿರುತ್ತಲ್ಲ ಅದೇ ಥರ ಇರುತ್ತೆ. ಈಗ ನೀರು ಕುದ್ದಿದ್ದೇವೆ ನೋಡಿ. ಅದ್ರ ಮೇಲೆ ನಾನು ಸ್ವಲ್ಪ ಇಡ್ಲಿಗೆ ನಾನು ಕೆಳಗೆ ತುಪ್ಪ ಹಾಕ್ತಾಯಿದ್ದೀನಿ. ಯಾಕಂದರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿರಲಿ ಅಂತ, ಇಡ್ಲಿ ತಿನ್ನಬೇಕು ಅಂತ ಅನ್ನಿಸ್ಬೇಕು ನಮಗೆ. ಇಡ್ಲಿ ಮಾಡ್ತಿರೋದೇ ಬೇರೆ ಥರ ಅಲ್ಲ, ಹಂಗಾಗಿ ಟೇಸ್ಟ್ ಕೂಡ ಬೇರೆ ಥರನೇ ಇರಲಿ ಅಂತ ತುಪ್ಪ ಹಾಕಿದ್ದೀನಿ. ಅದ್ರ ಮೇಲೆ ಈಗ ನಾವು ಇಡ್ಲಿ ಹಾಕ್ತೀವಲ್ಲ ಅದೇ ಥರ ಸ್ಪೂನ್ ಅದು ಚಮಚದಲ್ಲಿ ನಿಮ್ಗೆ 1.5 ಸ್ಪೂನು ಇಲ್ಲ 1 ಸ್ಪೂನು ಅಷ್ಟು ಅದ್ರ ಮೇಲೆ ಇಡ್ಲಿ ಹಿಟ್ಟು ಹಾಕಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಪ್ಲೇಟ್ ಮುಚ್ಚಿಬಿಟ್ರೆ ನೋಡಿ ಈ ಥರ ಕಾಣ್ತಾ ಇರುತ್ತೆ. ಸ್ವಲ್ಪ ತೆಟ್ಟೆ ಇಡ್ಲಿ ಥರ ಆಗ್ಲಿಕ್ಕೆ ಬರ್ತವೆ. ನೀವು ಇನ್ನೂ ಸ್ವಲ್ಪ ಹಗ್ಲ ಬೇಕಂದ್ರೆ ಹಗ್ಲ ಹಾಕ್ಬೋದು, ಇಲ್ಲ ಒಂದೊಂದು ಸಿಂಗಲ್ ಒಂದು ಚೌಟ ಹಾಕ್ಬೇಕಂದ್ರೆ ಅಷ್ಟೇ. ಅದೇನಾದ್ರೂ ನೋಡಿದ್ಯಾ ಲೈಫಲ್ಲಿ ಫಸ್ಟ್ ಟೈಮ್ ಅಲ್ಲ? ನೀವು ಯಾವ ಥರ ಬೇಕಾದ್ರೂ ಹಾಕ್ಕೋಬೋದು. ಅದಾದಮೇಲೆ ಅದಕ್ಕೆ ಸ್ವಲ್ಪ ಪ್ಲೇಟು ಕರೆಕ್ಟಾಗಿ ಇರೋ ಸೈಜಲ್ಲಿ ಪ್ಲೇಟ್ ಮುಚ್ಚಿಬಿಟ್ಟು ನೋಡೋಣ. ನಾನು ಫಸ್ಟ್ ಟೈಮ್ ಮಾಡ್ತಿರೋದು. ಸಾರು ಹೆಂಗೆ ಮಾಡಕ್ಕೆ ಬರ್ತೈತಿ ಹಿಂಗೆ ಸ್ಪೆಷಲ್ ಮದನ ಇವತ್ತು ಕೂಡ ಹೇಳಲ್ಲಪ್ಪ. ಹೇಳಿರ ಆಮೇಲೆ ಜರಿತೀಯ? ಇಲ್ಲಮ್ಮ ಜರಿಯಲ್ಲ, ನಾನು ಜರಿಯಲ್ಲಮ್ಮ, ಚೆನ್ನಾಗಿ ಮಾಡಿರ್ತೀಯ. ಅಲ್ಲ ಇಡ್ಲಿ ಸಾಂಬಾರು ಬೇರೆ ಥರ ಮಾಡಿದ್ದು ಅಲ್ಲ, ಚೆನ್ನಾಗಿ ಮಾಡಿರ್ತೀಯ, ಚೆನ್ನಾಗಿರುತ್ತೆ, ಸೂಪರ್ ಇರುತ್ತೆ. ಮತ್ತು ಇಡ್ಲಿ ಪಾತ್ರೆ ಮಾಡಿ ನನಗೆ ಎಷ್ಟು ವರ್ಷ ಆತೇಳಿ ನಾನು ಇಡ್ಲಿ ಮಾಡಿ? ಒಂದು 2 ವರ್ಷ ಆದ್ರೂ ಆಗೈತಪ್ಪ ಇಡ್ಲಿ ಮಾಡಿ. ಆ ಇಡ್ಲಿ ಪಾತ್ರೆ ಇಷ್ಟ ಆಗತ್ತು, ಆ ಸಾರು, ರಸ, ಅದು ಚಟ್ನಿ, ಅದು ಇದು. ನಂಗೆ ಇಡ್ಲಿ ಮಾಡ್ಬೇಕಂತ ತಲೆಬೇನೆ, ಅದಕ್ಕೆ ಇಡ್ಲಿ ಮಾಡಕ್ಕೆ ಹೋಗ್ತಿರ್ಲಿಲ್ಲ. ಈ ಥರ ಇವಾಗ ಅಷ್ಟೊಂದು ಇದಿರಲ್ಲ, ರಿಸ್ಕ್, ಪಾತ್ರೆಗಳು ಜಾಸ್ತಿ. ನೋಡೋಣ ಈಗ ಚೆನ್ನಾಗಿರ್ತೈತೆ ಅಂತ. ಬಂದರೆ ನೀಟಾಗಿ ಇಡ್ಲಿ ಬಂದರೆ ಸಾಕು. ಇಷ್ಟೆಲ್ಲ ಮಾಡಿರ್ತೀವಿ. ನೀವು ಇದನ್ನು ಪ್ಲೇಟ್ ತೆಗೆದು ಚೆಕ್ ಮಾಡ್ಬೋದು. ಮುಟ್ಟಿರೆ ಅದು ಅಂಟುತ್ತೋ ಇಲ್ಲ ಅಂತನಾದರೂ ನೀಟಾಗಿ ಆರಾಮ್ ಚೆಕ್ ಮಾಡ್ಬೋದು. ಅಂಟುತ್ತೆ ಅಂದರೆ ಇನ್ನೊಂದು ಸ್ವಲ್ಪ ಕುದಿಬೇಕು, ಇನ್ನೊಂದು ಸ್ವಲ್ಪ ಬಾಯೆಲ್ಲ ಆಗಬೇಕು ಅನ್ನೋದು. ಅಂಟೆಲ್ಲ ಅಲ್ಲೇ ರೆಡಿ ಆಗಿಬಿಟ್ಟಿದೆ ಇಟ್ಟಿ ಅಂತಂದರೆ ಆರಾಮಾಗಿ ತೆಗಿಬೋದು. ಇಲ್ಲಿ ಮೇಲ್ಗಡೆ ಸ್ವಲ್ಪ ನೀರು ಹಾಕ್ಬಿಟ್ರೆ ನೀಟಾಗಿ ಬರುತ್ತೆ ಅನ್ನೋದಷ್ಟೇ. ನನಗೂ ಭಯ ಅಲ್ಲ ಫಸ್ಟ್ ಟೈಮು, ಅದಕ್ಕೆ ನೀರು ಹಾಕಿದೆ. ಸೆಕೆಂಡ್ ಟೈಮೆಲ್ಲ ನೀರು ಹಾಕಲಿಲ್ಲ, ನಾನು 3rd ಟೈಮು ನೀರು ಹಾಕಲಿಲ್ಲ. ಹಾಗೆ ಎತ್ಬಿಟ್ರೆ ಆರಾಮಾಗಿ ಬಟ್ಟೆಯಲ್ಲಿ ಹಾಕಿರೋದ್ರಿಂದ ಈಸಿಯಾಗೆ ಬರ್ತಾ ಇರುತ್ತೆ. ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ತೆಟ್ಟೆ ಇಡ್ಲಿ ಥರ ಬಂದಿತ್ತು, ಸ್ಮೂತ್ ಇತ್ತು. ನಿಜವಾಗ್ಲೂ ಅದು ನೀರಲ್ಲಿ ನೀಟಾಗಿ ಬೇಯ್ತಾ ಇರುತ್ತಲ್ಲ, ಅದಕ್ಕೋಸ್ಕರ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ ಈಗ ನಂದು ಆಲ್ರೆಡಿ ಚಟ್ನಿ ಕೂಡ ಆಯಿತು. ಚಟ್ನಿ ಕೂಡ ತುಂಬ ಟೇಸ್ಟಾಗೆ ಬಂದಿತ್ತು. ಇವತ್ತು ಯಾಕೋ ಏನೋ ಗೊತ್ತಿಲ್ಲ, ಒಳ್ಳೆ ಮನಸ್ಸಿಂದ ಮಾಡಿರೋ ಏನೋ ಗೊತ್ತಿಲ್ಲ, ಬಟ್ ಎಲ್ಲ ಅಡುಗೆನೂ ತುಂಬ ರುಚಿಯಾಗಿ ಬಂದಿತ್ತು, ಚೆನ್ನಾಗೇ ಬಂದಿತ್ತು. ಈಗ ಅದಕ್ಕೆ ನಾನು ಚಟ್ನಿಗೆ ಸ್ವಲ್ಪ ಒಗ್ಗರಣೆ ಹಾಕಿ ಕೊಡ್ತಾಯಿದ್ದೀನಿ. ಒಗ್ಗರಣೆ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಆದರೆ ಸ್ವಲ್ಪ ಆಯಿಲ್ ಕಡಿಮೆ ಹಾಕಿ, ಎಲ್ಲದಕ್ಕೂ ಸ್ವಲ್ಪ ಜಾಸ್ತಿ ಆಯಿಲೇ ಹಾಕಬಾರ್ದು, ಅದಕ್ಕೋಸ್ಕರ ಕಡಿಮೆ ಹಾಕಿ ಮಾಡ್ತಾಯಿದ್ದೀನಿ. ಮತ್ತು ಉದ್ದಿನಬೇಳೆ ಇದ್ದು ಅದು ಕೂಡ ರುಬ್ಬಿ ಇಟ್ಟಿದ್ದೆ ವಡೆ ಮಾಡೋಣ ಅಂತ. ಅದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಶುಂಠಿ, ಸ್ವಲ್ಪ ಹಸಿಮೆಣ್ಸಿಕಾಯಿ ಮತ್ತು ಸ್ವಲ್ಪ ಕರಿಬೇವು ಹಾಕಿದ್ದೀನಿ. ಸ್ವಲ್ಪ ಮತ್ತು ನೀವು ಹಸಿಕಾಯಿ ಇದ್ದರೆ ಅದು ಕೂಡ ಹಚ್ಚಿ ಹಾಕ್ಬೋದು, ಇಲ್ಲ ಒಣಕಾಯಿ ಆದರೂ ಹಚ್ಚಿ ಹಾಕ್ಬೋದು. ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ರುಬ್ಬಬೇಕಾದ್ರೆ ಸ್ವಲ್ಪ ಗಟ್ಟಿಗೆ ರುಬ್ಬಿದ್ವಿ ಅಂದರೆ ವಡೆ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿರುತ್ತೆ. ಮತ್ತು ಅದು ಚೆನ್ನಾಗಿ ಪೇಸ್ಟ್ ರುಬ್ಬಿದ ಮೇಲೆ ಅದಾದಮೇಲೆ ಮಿಕ್ಸ್ ಮಾಡ್ಬೇಕಾದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಲಿಸ್ಬೇಕು. ನೀರು ಎತ್ಕೊಂಡು ಚೆನ್ನಾಗಿ ಕಲಿಸ್ಬಿಟ್ವಿ ಅಂದರೆ ಕೈಗೆ ಅಂಟದೇ ಇಲ್ಲ. ರುಬ್ಬಿರೋದು ಸ್ವಲ್ಪ ಗಟ್ಟಿ ಇತ್ತು ಅಂತಂದರೆ ನಿಜವಾಗ್ಲೂ ನೀಟಾಗಿ ತಗೊಂಡಾಗ ನೀಟಾಗಿ ರೌಂಡ್ ಬರುತ್ತೆ. ಅದನ್ನು ನಾವು ಸ್ವಲ್ಪ ಕೈಗೆ ಅಂಟಿತು ಅಂದರೆ ನೀರು ಎತ್ಕೊಬಿಟ್ಟು ಸ್ವಲ್ಪ ರೌಂಡ್ ಮಾಡಿ ಹೋಲ್ ಮಾಡಿ ಇಟ್ಬಿಟ್ರೆ ನೀಟಾಗಿ ಬರುತ್ತೆ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಅದು ಸ್ವಲ್ಪ ತೆಳ್ಳಗಿತ್ತು ಅಂತ ಅಂದಾಗ ಮಾತ್ರ ಅದು ಆ ಕಡೆ ಈ ಕಡೆ ಹೋಗುತ್ತೆ. ಗಟ್ಟಿಗೆ ರುಬ್ಬಿದ್ವಿ ಅಂತ ಅಂದರೆ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿರುತ್ತೆ. ಅಕಸ್ಮಾತ್ ತೆಳ್ಳಗಾದರೆ ಸ್ವಲ್ಪ ಒಂದು ಸ್ಪೂನ್ ಹಂಗೆ ಅಕ್ಕಿ ಹಿಟ್ಟು ಹಾಕೊಂಡ್ರೂ ತುಂಬ ಚೆನ್ನಾಗಿ ಬಂದಿರುತ್ತೆ, ಏನು ತೊಂದರೆ ಇಲ್ಲ. ನೋಡಿ ಎಷ್ಟು ಚೆಂದ ಬಂದಿದ್ದು ಅಂದರೆ ನಿಜವಾಗ್ಲೂ ಉದ್ದಿನ ವಡೆ ಹೋಟೆಲಲ್ಲಿ ಇರುತ್ತಲ್ಲ ಅದೇ ಥರ ಬಂದುಬಿಟ್ಟಿತ್ತು. ನಂದು ಇವತ್ತು ಗೊತ್ತಿಲ್ಲ ಅದು ಹೆಂಗೆ ಬಂದಿತ್ತು ಏನೋ, ಭಾಳ ಚೆನ್ನಾಗಿ ಬಂದಿತ್ತು. ನಾನು ಅದರಲ್ಲಿ ಏನೂ ಹಾಕಿಲ್ಲ, ಬರೀ ಉದ್ದಿನಬೇಳೆ ನೆನೆಸಿದ್ದೆ, ರುಬ್ಬಿದೆ, ಇದನ್ನೆಲ್ಲ ತೆಗ್ದೆ ಹಾಕಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದ್ದು. ಈ ಥರ ನಾನು ಯಾವತ್ತೂ ನೋಡೇ ಇಲ್ಲ ನಮ್ಮ ಮನೆಗೆ. ಅದವಲ್ಲ ಸೂಪರ್.
ಬೆಳಗ್ಗೆ ದ್ರಾಕ್ಷಿ ನೀರು ಕುಡಿಬೇಕಿತ್ತು, ಕುಡ್ದೇ ಇಲ್ಲ. ಇದೆಲ್ಲ ಮಾಡೋದು ಬ್ಯುಸಿ ಆಗಿಬಿಟ್ಟಿದ್ವಿ, ಅದಕ್ಕೆ ಈಗ ಕುಡಿತಾ ಇದ್ದೀನಿ. ಅದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ರೆ ನಮ್ಮ ಮನೆಯವರು. ಥ್ಯಾಂಕ್ ಯು. ವಡೆ ಕೂಡ ತುಂಬ ಚೆನ್ನಾಗೇ ಬಂದಿದ್ದು, ಸೈಜ್ ಕೂಡ ದಪ್ಪ ಸೈಜೇ ಬಂದಿದ್ದು. ಸೇಮ್ ಹೋಟೆಲಲ್ಲಿ ಯಾವ ಥರ ಇರ್ತಾವೆ ಅದೇ ಥರ ಕ್ರಿಪ್ಸಿಯಾಗಿ ಒಳಗೆಲ್ಲ ಮೆತ್ತಗೆ ಆ ಥರ ಬಂದಿತ್ತು. ಇಡ್ಲಿ ಕೂಡ ತುಂಬ ಸ್ಮೂತಾಗೆ ಸಾಫ್ಟಾಗೆ ಬಂದುಬಿಟ್ಟಿತ್ತು. ಅದು ನೀರಲ್ಲಿ ಹಬೆಯಲ್ಲಿ ಡೈರೆಕ್ಟಾಗಿ ಬೇಯ್ತಾ ಇರೋದ್ರಿಂದ ತುಂಬ ಸಾಫ್ಟ್ ಬರುತ್ತೆ. ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅದ್ರ ಮೇಲೆ ಪುಡಿ ಹಾಕ್ತಾಯಿದ್ದೀನಿ. ಇದು ಪುಡಿ ಅಂದರೆ ಚಟ್ನಿ ಪುಡಿ, ಶೇಂಗಾ ಪುಡಿ ಎಲ್ಲ, ಬೇಳೆಗಳೆಲ್ಲ ಹುರಿದ್ಬಿಟ್ಟು ಪುಡಿ ಮಾಡಿರೋದು. ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಇಲ್ಲಿ ಈ ಕಡೆ ಎಲ್ಲ ಪುಡಿ ಇಡ್ಲಿ ಅಂತಲೇ ಮಾಡ್ತಾರೆ, ನಮ್ಮ ಕಡೆಗೆಲ್ಲ ಪುಡಿ ಇಡ್ಲಿ ಕೊಡ್ರಿ ಅಂತಲೇ ಹೇಳ್ತಾರೆ. ತುಂಬ ಚೆನ್ನಾಗಿರುತ್ತೆ. ಪುಡಿ ಇಡ್ಲಿ, ಪುಡಿ ದೋಸೆ ಅಂತಲೇ ಮಾಡ್ತಿರ್ತಾರೆ. ಅದಕ್ಕೆ ಅಂದರೆ ಈ ಥರ ಬೇಳೆ ಪುಡಿ ಮಾಡಿಬಿಡಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಮಸ್ತಿದೆ ನೋಡಿ. ನಮ್ಮ ಮನೆಯವ್ರಿಗೆ ಪುಡಿ ಗಿಡಿ ಎಲ್ಲ ತಿನ್ನಲ್ಲ, ಆದರೂ ನಾನು ಇವತ್ತು ಅವರಿಗೆ ಇಷ್ಟಪಟ್ಟು ಕಷ್ಟಪಟ್ಟಾದ್ರೂ ಬೈದು ತಿನ್ನು ಅಂತ ಹೇಳಿ ನೋಡಿ. ವಡೆ ಕೂಡ ತುಂಬ ಚೆನ್ನಾಗೈತೆ. ನಿಜವಾಗೂ ನಾನು ಇಲ್ಲಿ ಒಂದು ಹೋಟ್ಲಿಗೆ ಹೋಗಿದ್ದೆ, ಅವತ್ತು ಈ ಥರ ಇಡ್ಲಿ ಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಅವತ್ತಿಂದ ನನಗೆ ಇದೇ ಥರ ಇಡ್ಲಿ ಮಾಡಬೇಕಂತ ಅನಿಸಿತ್ತು, ಟ್ರೈ ಮಾಡಿರಲಿಲ್ಲ. ಇವಾಗ ಈ ವಿಡಿಯೋದಾಗೆ ಈ ಚಾನಲಲ್ಲಿ ಮಾಡಿ ಹಾಕ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನೋಡಿಲಿ ವಡೆ ನೋಡಿಲ್ಲ ಹೆಂಗಿದೆ, ಸೂಪರ್. ಹಾಂ ತಿಂತೀಯಾ ಹಾಕಿರೋದು? ಪುಡಿ ತಿನ್ಬೇಕು, ಒಂದು ತಿನ್ ಏನಾಗಲ್ಲ. ಕಷ್ಟಪಟ್ಟು ಮಾಡಿರ್ತಿ ಅದಕ್ಕೆ. ಇಲ್ಲಿ ಮಾತುಕತೆ ಏನು ನಡೀತಾ ಇತ್ತು ಅಂದರೆ, ಇಷ್ಟೆಲ್ಲ ಮಾಡ್ತೀನಲ್ಲ, ಇಷ್ಟೆಲ್ಲ ಹೊಸದು ಕಲ್ತ್ಕೊಂಡು ಮಾಡ್ತಾಯಿದ್ದೀನಿ, ಏನಕ್ಕೋಸ್ಕರ ಮಾಡ್ತಿದ್ದೀನಿ, ಯಾಕೆ ಮಾಡ್ತಾಯಿದ್ದೀನಿ ಅಂತ ಅಂದರೆ, ನಮ್ಮ ಮನೆಯವರು ತಮಾಷೆಗೆ ವೀಡಿಯೋಗೋಸ್ಕರ ಮಾಡ್ತೀಯಾ ಅಂತ ಅಂದರು. ಆಮೇಲಿದ್ದ ಇಲ್ಲ ನನಗೋಸ್ಕರ ಮಾಡ್ತೀಯಾ ಅಂತ ಅಂದರು. ಇಷ್ಟೆಲ್ಲ ಕಷ್ಟ ಯಾಕೆ ಬೀಳ್ತಾಯಿದ್ದೀನಿ, ಇಷ್ಟೆಲ್ಲ ಕಷ್ಟ ಬೀಳ್ತಾಯಿದ್ದೀನಲ್ಲ, ಅದಕ್ಕೆ ನಿನಗೆ ಏನು ಅನ್ನಿಸ್ತೈತೆ ನಾನು ನೋಡಿರೆ ಅಂತ ಅಂದು. ಏನು ಅನಿಸಲ್ಲ, ನೀನು ನೋಡಿದರೆ ಖುಷಿಯಾಗುತ್ತೆ. ಎಷ್ಟು ಕಷ್ಟಪಡ್ತಾಳೆ, ಎಷ್ಟೆಲ್ಲ ರಿಸ್ಕ್ ತಗೊಳ್ತಾಳೆ, ಎಷ್ಟೆಲ್ಲ ಹೊಸದು ಕಲಿತು ಮಾಡಬೇಕು ಅಂತ ಕ್ಯೂರಿಯಾಸಿಟಿ ಇರುತ್ತೆ ಇವಳಿಗೆ, ಎಷ್ಟೆಲ್ಲ ಹೊಸ ಪ್ರಯೋಗ ಮಾಡ್ತಾಳಲ್ಲ ಅಂತ ಹೇಳ್ತಾಯಿದ್ರು. ಅದನ್ನು ಬಿಟ್ಟು ಬೇರೆ ಏನು ಅನ್ನಿಸ್ತೈತೆ ಅಂದರೆ, ಇಲ್ಲ ಅಷ್ಟೇ ಖುಷಿ ಆಗ್ತೈತೆ ಅಷ್ಟೇ. ಒಂದೊಂದು ಸರಿ ಯಾಕೆ ಇಷ್ಟೆಲ್ಲ ಏನಕ್ಕೆ ಮಾಡ್ತಾಳಪ್ಪ, ಇಷ್ಟೆಲ್ಲ ಯಾಕೆ ರಿಸ್ಕ್ ತಗೊಳ್ತಾಳೆ, ಸುಮ್ಮನೆ ಏನೋ ಒಂದು ಮಾಡಿಟ್ರೆ ಆಯ್ತಲ್ಲ ಅನಿಸುತ್ತೆ ಅಂತ ಅಂತಿದ್ರು. ಅದನ್ನು ಬಿಟ್ಟು ಇನ್ನೇನು ಅನಿಸುತ್ತೆ ಅಂತ ಕೇಳಿದೆ. ಅಷ್ಟೇ, ಇನ್ನೇನು ಅನಿಸಲ್ಲ ಅಂತ ಅಂದರು. ನಾನೇನಾದರೂ ಗಂಡು ಹುಡುಗ ಆಗಿದ್ದರೆ, ನನ್ನ ಹೆಂಡ್ತಿ ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದಾಳೆ ಅಂತ ಅಂದಿದ್ದರೆ ನನಗೇನು ಅನ್ನಿಸ್ತಿತ್ತು ಅಂದರೆ, ಅವಳಿಗೆ ಯಾವಾಗಲೂ ಸ್ಟಾರ್ಟಿಂಗ್ ಹೋಗ್ಲಿದ್ರೆ ಖುಷಿ ಅನ್ನಿಸ್ತಾ ಇರುತ್ತೆ. ಆಮೇಲೆ ಹೊಗಳ್ತಾ ಇದ್ದರೆ ಜಾಸ್ತಿ ದಿನ ಆದಂಗೆಲ್ಲ ಬೇಜಾರು ಅನ್ನಿಸ್ತೈತೆ. ಅದಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟು ಬೆಳಗ್ಗೆ 4 ಗಂಟೆಗೆ ಎದ್ದು ಹೊಸದು ಈ ಥರ ಎಲ್ಲ ಟ್ರೈ ಮಾಡ್ತಿರ್ತಾಳೆ ಅಂತಂದರೆ, ಅವಳು ಖುಷಿಗೋಸ್ಕರ ಅವಾಗ 5,000 2,000 ಕೊಡ್ತಿದ್ದೆ ನಾನು ದಿನ, ಇಲ್ಲ ವಾರಕ್ಕೊಂದು ಸರಿನಾದರೂ ಅವಳು ಚೆನ್ನಾಗಿ ಕೆಲಸ ಮಾಡ್ದಂಗೆಲ್ಲ ದುಡ್ಡು ಕೊಡ್ತಿದ್ದೆ. ಅವಾಗ ಖುಷಿ ಆಗೋಳು ಅಂತಂದೆ. 5,000 ಅಂತ ಅಂತಿದ್ರು. ಯಾಕಂದರೆ ಈಗ ನಮಗೆ ಖುಷಿ ಆಗಬೇಕು ಅಂತ ಅಂದರೆ ಏನಾದ್ರು ಹಿಂಗೆ ಕೊಟ್ಟರೆ ಖುಷಿ ಆಗುತ್ತಲ್ಲ. ಸುಮ್ಮನೆ ಹೊಗಳ್ತಾನೆ ಇದ್ರೆ ಎಷ್ಟಂತ ಹೊಗಳಿಸ್ಕೊಳ್ಳೋಣ. ಅದೆಲ್ಲ ಒಂದೊಂದು ಸರಿ ಹೊಗಳೋದು ಈ ವಯಸ್ಸಿಗೆಲ್ಲ ಅದಾಲೆ ತೆಗಳಿಕೆ ಎಲ್ಲ ಹೋಗ್ಬಿಟ್ಟೈತೆ. ಅದಕ್ಕೆ ನಮಗೆ ದುಡ್ಡು ಕೊಟ್ಟರೆ ಖುಷಿ ಆಗ್ತಿರ್ತೈತೆ. ಆವಾಗ ನಾವು ಇನ್ನೂ ಚೆನ್ನಾಗಿ ಮಾಡೋಣ, ಇನ್ನೂ ಏನಾದರೂ ಹೊಸದು ಮಾಡೋಣ, ಇನ್ನೂ ಏನಾದರೂ ಹೊಸದು ಕಲಿಯೋಣ ಅಂಬೋದು ಅವ್ರಿಗೂ ಇಷ್ಟ ಆಗ್ತಿರ್ತೈತೆ ಅಂತ ಹೇಳ್ತಾಯಿದ್ದೆ. ಸರಿ ನೋಡೋಣ ಅಂತಿದ್ರು ನಮ್ಮ ಮನೆಯವರು. ಇದೆಲ್ಲ ಮಾತಾಡೋಕ್ಕೆ ಅಲ್ಲಿ ಮಾತಾಡ್ತಾ ಇದ್ವಿ. ಕಾನ್ವರ್ಸೇಷನ್ ಚೆನ್ನಾಗಿತ್ತು, ಆದರೆ ಅಲ್ಲಿ ಫ್ಯಾನ್ ಸೌಂಡ್ ತುಂಬ ಜಾಸ್ತಿ ಬರ್ತಾಯಿತ್ತು. ಹಂಗಾಗಿ ನನ್ನ ವಾಯ್ಸು, ನಮ್ಮ ಮನೆಯವ್ರ ವಾಯ್ಸು ಅಲ್ಲಿ ಸರಿಯಾಗಿ ಕೇಳ್ತಾ ಇಲ್ಲ. ಅದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ. ಈಗ ನಮ್ಮ ಮನೆಯವ್ರ ಕೆಲ್ಸಕ್ಕೆ ಹೋದರು. ಈಗ ನಾನು ಸ್ವಲ್ಪ ಎಲ್ಲ ಕೆಲಸ ಇತ್ತಲ್ಲ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಈಗ ನಾನು ತಿಂಡಿ ತಿನ್ನೋಣ ಅಂತ ತಿಂಡಿ ಹಾಕ್ಕೊಳ್ತಾ ಇದ್ದೀನಿ. ನಿಜವಾಗೂ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು. ನೋಡೋಕ್ಕೆ ಚೆನ್ನಾಗೈತೆ ಅಂತ ಅಂದರೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಯಾವಾಗ ನೋಡೋಕ್ಕೆ ಚೆನ್ನಾಗಿರಲ್ಲ ಅವಾಗ ತಿನ್ನೋಕ್ಕೆ ಕೂಡ ಚೆನ್ನಾಗಿರಲ್ಲ. ನಾನು ಏನಾದ್ರು ತಿನ್ಬೇಕಾದ್ರೆ ತಿಂಡಿ ಗಿಂಡಿ ಮಾತ್ರ ಊಟ ಮಾಡ್ಬೇಕಾದ್ರೆ ಮಾತ್ರ ಟಿ ವಿ ಹಾಕ್ಕೊಂಡು ನೋಡ್ತಾ ಇರ್ತೀನಿ. ನೋಡಿ ಎಷ್ಟು ಸ್ಮೂತಾಗಿ ಬರ್ತಾಯಿದೆ. ಹಿಂಗೆ ಮುಟ್ಟಿದ್ರೆ ಹಿಂಗೆ ವಡೆ ಕೂಡ ತುಂಬ ಮೇಲೆಲ್ಲ ಗಟ್ಟಿ ಒಳಗೆಲ್ಲ ಸ್ಮೂತ್ ಚೆನ್ನಾಗಿದೆ. ನಿಜವಾಗೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.